ಗಲ್ಫ್ ಯುದ್ಧದಿಂದ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಮೊಟ್ಟೆಗೆ ಮಾರ್ಕೆಟ್ ಇಲ್ಲ, ಸಾವಿರಾರು ಕೋಟಿ ರೂಪಾಯಿ ಲಾಸ್. ಪ್ರತಿನಿತ್ಯ ದುಬೈ, ಕತಾರ್, ಬಹ್ರೇನ್, ಮಸ್ಕತ್ ಈ ಎಲ್ಲಾ ದೇಶಗಳಿಗೂ ಕೂಡ ಮೊಟ್ಟೆಯನ್ನ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಯುದ್ಧದ ಬಳಿಕ ಇಲ್ಲಿ ಎಲ್ಲೂ ಕೂಡ ಮೊಟ್ಟೆಯನ್ನ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಪ್ರತಿನಿತ್ಯ 30 ಕೋಟಿ ಮೊಟ್ಟೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಉದ್ಯಮಕ್ಕೆ ಬಹಳ ದೊಡ್ಡ ಸಂಕಷ್ಟ ಅಂತ ಕೂಡ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಪ್ರಾದೇಶಿಕ ಅಧ್ಯಕ್ಷರಾಗಿರುವಂತಹ ಸತೀಶ್. ಸಾವಿರಾರು ಕೋಟಿ ಲಾಸ್ ಆಗ್ತಾ ಇದೆ. ಪ್ರತಿನಿತ್ಯ ರಫ್ತು ಆಗ್ತಾ ಇತ್ತು ಬೇರೆ ಬೇರೆ ಗಲ್ಫ್ ಕಂಟ್ರಿಗಳಿಗೆ. ಆದರೆ ಯುದ್ಧದ ಬಳಿಕ ರಫ್ತು ಸಾಧ್ಯ ಆಗ್ತಾ ಇಲ್ಲ. ಮೊಟ್ಟೆ ತಗೊಳ್ಳೋರಿಲ್ಲ ಲೋಕಲ್ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಈಗ ಪ್ರಾದೇಶಿಕ ಅಧ್ಯಕ್ಷರು ಮಾತಾಡಿದ್ದಾರೆ ನೋಡಿ. ಜೊತೆಗೆ ನ್ಯಾಷನಲ್ ಎಗ್ ಕಮಿಟಿಯ ಚೇರ್ಮನ್ ಆಗಿದ್ದಂತಹ ಸದೀಪ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಯುದ್ಧ ಆರಂಭ ಆದ ನಂತರದಲ್ಲಿ ನಿಮ್ಮ ಉದ್ಯಮಕ್ಕೆ ಎಷ್ಟು ಮಟ್ಟ ದೊಡ್ಡ ಪೆಟ್ಟು ಬಿದ್ದಿದೆ ಸರ್? ಸರ್, ಉದ್ಯಮ ನಮ್ಮ ಕುಕ್ಕುಟೋದ್ಯಮಕ್ಕೆ ದಿನವೊಂದಕ್ಕೆ 80 ಲಕ್ಷದಿಂದ 1 ಕೋಟಿ ಮೊಟ್ಟೆ ನಮ್ಮಿಂದ ಇಂಡಿಯಾದಿಂದ ರಫ್ತಾಗ್ತಿತ್ತು. ಅದರಲ್ಲಿ 95% ನಾಮಕ್ಕಲ್ ಅಂದ್ರೆ ತಮಿಳುನಾಡು ಇದೆಯಲ್ಲ, ಈರೋಡ್ ಪಕ್ಕದಲ್ಲಿ, ಅಲ್ಲಿಂದಾನೇ ಹೋಗ್ತಾ ಇದೆ. ಇನ್ನೊಂದು 5% ಮಾತ್ರ ನಾರ್ತ್ ಇಂಡಿಯಾದಿಂದ ಹೋಗ್ತಾ ಇದೆ. ಈ ನಾಮಕ್ಕಲಿಂದ ಮೊಟ್ಟೆ ಏನು ಹೋಗ್ತಾ ಇದೆ, ಆ ಮೊಟ್ಟೆ ಎಲ್ಲ ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಿಂದ ಸ್ವಲ್ಪ ಪ್ರೊಕ್ಯೂರ್ಮೆಂಟ್ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಮಕ್ಕಲಲ್ಲಿ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಕೊಚ್ಚಿನ್ ಪೋರ್ಟ್ ಹತ್ರ ಇದೆ, ಅಲ್ಲಿಂದ ಹೋಗ್ತಾ ಇದೆ. ಈ ದಿನವೊಂದಕ್ಕೆ ನಮ್ಮಲ್ಲಿ ಅಂದಾಜು 30 ಕೋಟಿ ಮೊಟ್ಟೆ ಉತ್ಪತ್ತಿ ಆಗ್ತದೆ ಆಲ್ ಇಂಡಿಯಾಲಿ. ತಮಿಳುನಾಡಲ್ಲಿ 7 ಕೋಟಿ ಉತ್ಪತ್ತಿ ಆಗುತ್ತೆ, ಕರ್ನಾಟಕದಲ್ಲಿ 2.5 ಕೋಟಿ ಉತ್ಪತ್ತಿ ಆಗ್ತದೆ. ಈ ಒಂದು ಇದರಲ್ಲಿ 1 ಕೋಟಿ ತುಂಬಾ ದೊಡ್ಡ ಮೊತ್ತ. ಅದು ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗಿರೋದ್ರಿಂದ ಅದು ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ. ಅದು ಆಲ್ರೆಡಿ ನಮ್ಮಲ್ಲಿ ಮೋರ್ ದನ್ ₹1 ಒಂದು ಮೊಟ್ಟೆಗೆ ಆಲ್ರೆಡಿ ಡೌನ್ ಆಗಿದೆ. ಅದು ಆಲ್ರೆಡಿ ಸಮ್ಮರ್ ಇದ್ದಾಗ ಸ್ವಲ್ಪ ಡೌನ್ ಆಗ್ತದೆ, ರಂಜಾನ್ ಇದೆ ಅದರಲ್ಲಿ ಡೌನ್ ಆಗ್ತಾ ಇದೆ, ಕ್ರಿಶ್ಚಿಯನ್ಸ್ ಲೆಂಟ್ ಪೀರಿಯಡ್ ಇದೆ ಅಲ್ಲಿ ಡೌನ್ ಆಗ್ತಾ ಇದೆ. ಎಲ್ಲಾ ಕಾರಣದಲ್ಲಿ ಸಮ್ಮರ್ ಡೌನ್ ಇರುತ್ತೆ. ಅದು ಗಾಯದ ಮೇಲೆ ಬರೆ ಎಳ್ದಂಗಾಗಿದೆ ಈ ಒಂದು ಪರಿಸ್ಥಿತಿ ನಮ್ಮ ಕುಕ್ಕುಟೋದ್ಯಮಕ್ಕೆ. ಈಗ ಎಷ್ಟು ಮೊಟ್ಟೆ ರಫ್ತು ಹಾಕಬೇಕಾಗಿತ್ತು ಸರ್? ಎಲ್ಲಿ ಸ್ಟಕ್ ಆಗಿದೆ? ಯಾವೆಲ್ಲ ದೇಶಗಳಿಗೆ ಮೊಟ್ಟೆನ ರಫ್ತು ಮಾಡ್ತಾ ಇದ್ರಿ ಸರ್? GCC ಕಂಟ್ರೀಸ್, ದುಬೈ, ಮಸ್ಕತ್, ಕತಾರ್, ಬಹ್ರೇನ್, ಕುವೈಟ್, ಈ ತರ ಅಲ್ಲಿಂದ ಮತ್ತೆ ಸೌತ್ ಆಫ್ರಿಕಾಗೂ ಕೂಡ ಹೋಗ್ತಾ ಇತ್ತು. ಇಲ್ಲಿಂದ ಹೋಗಿ ಅಲ್ಲಿ ಗಲ್ಫ್ ಇಂದ ಮತ್ತೆ ರೀ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅದು ಸೌತ್ ಆಫ್ರಿಕಾಗೆ ಡೈರೆಕ್ಟ್ ಹೋಗ್ತಾ ಇದ್ದು, ಅಲ್ಲಿಂದ ಹೋಗ್ತಾ ಇದ್ದಾಗ ಅದು ಕೂಡ ನಮ್ಮಲ್ಲಿ ಸ್ಟಾಪ್ ಆಗಿದೆ. ಈ ಕಂಟ್ರೀಸ್ ಅಲ್ಲಿ, ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನ್ ಹೇಳಿದೆ, ಅಲ್ಲಿ ಉತ್ಪತ್ತಿ ಕಡಿಮೆ ಇರೋದ್ರಿಂದ ಇಲ್ಲಿಂದ ಜಾಸ್ತಿ ಮೊಟ್ಟೆ ಹೋಗ್ತಾ ಇದೆ. ಈಗ ಯಾವಾಗ ಮೊಟ್ಟೆ ಎಲ್ಲ ರಫ್ತು ಮಾಡಿದ್ರೆ ಸರ್, ಅದು ಎಲ್ಲಿ ಸ್ಟಕ್ ಆಗಿದೆ? ಈಗ ಒಟ್ಟು ಎಷ್ಟು ಮೊಟ್ಟೆ ಸ್ಟಕ್ ಆಗಿದೆ ಸರ್? ಈಗ ಒಂದು ಕಂಟೈನರ್ನಲ್ಲಿ 4,72,320 ಮೊಟ್ಟೆ ಇರ್ತದೆ. ಆ ತರ 100 ಅಂತಂದ್ರೆ ಒಂದು ಅಂದಾಜು 4.5 ಕೋಟಿ ಮೊಟ್ಟೆ ಆಗ್ತದೆ. ಅದ್ರ ಮೇಲೆ ಸೀಲ್ ಬಿದ್ದಿದೆ. ಅದೆಲ್ಲ ನವಾಶಿವಾ ಪೋರ್ಟ್ ಮುಂಬೈಗೆ ಬರುತ್ತೆ ಅಂತ ಒಂದು ರೂಮರ್. ಅದು ಈಗ ಇನ್ ಬಿಟ್ವೀನ್ ಶಿಪ್ಪಿಂಗ್ ಸೈಲಿಂಗ್ ಅಲ್ಲಿ ಇದೆ. ಅದು ಪೋರ್ಟ್ ಅಲ್ಲೂ ಇಲ್ಲ, ನಮ್ಮ ಇಂಡಿಯಾಲೂ ಇಲ್ಲ. ಪರಿಸ್ಥಿತಿ ಆ ತರ ಇದೆ. ಅದು ದುಬೈ ಗವರ್ಮೆಂಟ್ ಜೊತೆ ಅಥವಾ ಬೇರೆ ಆಯಾ ಕಂಟ್ರಿ ಅಫಿಷಿಯಲ್ಸ್ ಜೊತೆ ಡಿಸ್ಕಷನ್ ನಡೀತಾ ಇದೆ. ಅದೇನಾದ್ರು ಬಂದ್ಬಿಡುತ್ತೆ ಅಂತ ಇನ್ನೂ ಸ್ವಲ್ಪ ಒಂದು ಆತಂಕ ಇದೆ. ಅದೇನಾದ್ರು ಬಂದ್ಬಿಟ್ರೆ ಈಗಿನ ಪರಿಸ್ಥಿತಿ ಇನ್ನೂ ಉಲ್ಬಣ ಆಗ್ತದೆ, ಇನ್ನೂ ಪ್ರಾಬ್ಲಮ್ ಆಗ್ತದೆ. ನಮ್ಮ ಮೊಟ್ಟೆ ಬೆಲೆಯಲ್ಲಿ ಅದು ಸಂಕಷ್ಟಕ್ಕೆ ಒಳಗಾಗ್ತಾರೆ ಕುಕ್ಕುಟೋದ್ಯಮ ರೈತರು. ಪ್ರತಿನಿತ್ಯ ಕೂಡ ಅಂದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಸರ್. ಈಗ ಸದ್ಯಕ್ಕೆ ತುಂಬಾ ನಷ್ಟ ಆಗ್ತಾ ಇದೆ ಸರ್. ಅಂದಾಜು ನಮ್ಮ ಇಂಡಿಯಾಗೆ ಆಲ್ಮೋಸ್ಟ್ 60 ಕೋಟಿ ದಿನವೊಂದಕ್ಕೆ ಆಲ್ಮೋಸ್ಟ್ 2,000 ಕೋಟಿ ನಷ್ಟ ಆಗ್ತಾ ಇದೆ. ಯಾಕಂದ್ರೆ ಇದು ಇಲ್ಲದೆ ಇದ್ರೆ ಇನ್ನೂ ₹1.5-2 ರೇಟ್ ಜಾಸ್ತಿ ಇರ್ತಿತ್ತು. ಈಗ ನಮ್ಮ ಕರ್ನಾಟಕ ಒಂದಕ್ಕೆ ತಗೊಂಡ್ರೆ ಒಂದು 200 ಕೋಟಿ ನಷ್ಟ ಆಗ್ಬೋದು ಒಂದು ತಿಂಗಳಿಗೆ. ಪ್ರತಿನಿತ್ಯವೂ ಕೂಡ 100 ಕೋಟಿ ನಮಗೆ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಗಲ್ಫ್ ಯುದ್ಧದಿಂದ ಕುಕ್ಕುಟೋದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಮೊಟ್ಟೆಗೆ ಮಾರ್ಕೆಟ್ ಇಲ್ಲ, ಸಾವಿರಾರು ಕೋಟಿ ರೂಪಾಯಿ ಲಾಸ್. ಪ್ರತಿನಿತ್ಯ ದುಬೈ, ಕತಾರ್, ಬಹ್ರೇನ್, ಮಸ್ಕತ್ ಈ ಎಲ್ಲಾ ದೇಶಗಳಿಗೂ ಕೂಡ ಮೊಟ್ಟೆಯನ್ನ ರಫ್ತು ಮಾಡಲಾಗ್ತಾ ಇತ್ತು. ಆದರೆ ಯುದ್ಧದ ಬಳಿಕ ಇಲ್ಲಿ ಎಲ್ಲೂ ಕೂಡ ಮೊಟ್ಟೆಯನ್ನ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನ್ಯಾಷನಲ್ ಎಗ್ ಕೋಆರ್ಡಿನೇಷನ್ ಕಮಿಟಿ ಅಧ್ಯಕ್ಷರು ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತದಲ್ಲಿ ಪ್ರತಿನಿತ್ಯ 30 ಕೋಟಿ ಮೊಟ್ಟೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ದಾರೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಉದ್ಯಮಕ್ಕೆ ಬಹಳ ದೊಡ್ಡ ಸಂಕಷ್ಟ ಅಂತ ಕೂಡ ಹೇಳಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಪ್ರಾದೇಶಿಕ ಅಧ್ಯಕ್ಷರಾಗಿರುವಂತಹ ಸತೀಶ್. ಸಾವಿರಾರು ಕೋಟಿ ಲಾಸ್ ಆಗ್ತಾ ಇದೆ. ಪ್ರತಿನಿತ್ಯ ರಫ್ತು ಆಗ್ತಾ ಇತ್ತು ಬೇರೆ ಬೇರೆ ಗಲ್ಫ್ ಕಂಟ್ರಿಗಳಿಗೆ. ಆದರೆ ಯುದ್ಧದ ಬಳಿಕ ರಫ್ತು ಸಾಧ್ಯ ಆಗ್ತಾ ಇಲ್ಲ.
ಮೊಟ್ಟೆ ತಗೊಳ್ಳೋರಿಲ್ಲ ಲೋಕಲ್ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಈಗ ಪ್ರಾದೇಶಿಕ ಅಧ್ಯಕ್ಷರು ಮಾತಾಡಿದ್ದಾರೆ ನೋಡಿ. ಜೊತೆಗೆ ನ್ಯಾಷನಲ್ ಎಗ್ ಕಮಿಟಿಯ ಚೇರ್ಮನ್ ಆಗಿದ್ದಂತಹ ಸದೀಪ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಬಹಳ ಪ್ರಮುಖವಾಗಿ ಯುದ್ಧ ಆರಂಭವಾದ ನಂತರದಲ್ಲಿ ನಿಮ್ಮ ಉದ್ಯಮಕ್ಕೆ ಎಷ್ಟು ಮಟ್ಟ ದೊಡ್ಡ ಪೆಟ್ಟು ಬಿದ್ದಿದೆ ಸರ್? ಸರ್, ಉದ್ಯಮ ನಮ್ಮ ಕುಕ್ಕಟೋದ್ಯಮಕ್ಕೆ ದಿನವೊಂದಕ್ಕೆ 80 ಲಕ್ಷದಿಂದ 1 ಕೋಟಿ ಮೊಟ್ಟೆ ನಮ್ಮಿಂದ ಇಂಡಿಯಾದಿಂದ ರಫ್ತಾಗ್ತಿತ್ತು. ಅದರಲ್ಲಿ 95% ನಾಮಕ್ಕಲ್ ಅಂದ್ರೆ ತಮಿಳುನಾಡು ಇದೆಯಲ್ಲ, ಈರೋಡ್ ಪಕ್ಕದಲ್ಲಿ, ಅಲ್ಲಿಂದಾನೇ ಹೋಗ್ತಾ ಇದೆ. ಇನ್ನೊಂದು 5% ಮಾತ್ರ ನಾರ್ತ್ ಇಂಡಿಯಾದಿಂದ ಹೋಗ್ತಾ ಇದೆ. ಈ ನಾಮಕ್ಕಲಿಂದ ಮೊಟ್ಟೆ ಏನು ಹೋಗ್ತಾ ಇದೆ, ಆ ಮೊಟ್ಟೆ ಎಲ್ಲ ಕರ್ನಾಟಕ, ತಮಿಳುನಾಡು ಮತ್ತೆ ಆಂಧ್ರ ಪ್ರದೇಶದಿಂದ ಸ್ವಲ್ಪ ಪ್ರೊಕ್ಯೂರ್ಮೆಂಟ್ ಮಾಡಿ ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾಮಕ್ಕಲಲ್ಲಿ ತುಂಬಾ ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಕೊಚ್ಚಿನ್ ಪೋರ್ಟ್ ಹತ್ರ ಇದೆ, ಅಲ್ಲಿಂದ ಹೋಗ್ತಾ ಇದೆ. ಈ ದಿನವೊಂದಕ್ಕೆ ನಮ್ಮಲ್ಲಿ ಅಂದಾಜು 30 ಕೋಟಿ ಮೊಟ್ಟೆ ಉತ್ಪತ್ತಿ ಆಗ್ತದೆ ಆಲ್ ಇಂಡಿಯಾಲಿ. ನಾಮಕ್ಕಲ್ ತಮಿಳುನಾಡಲ್ಲಿ 7 ಕೋಟಿ ಉತ್ಪತ್ತಿ ಆಗುತ್ತೆ, ಕರ್ನಾಟಕದಲ್ಲಿ 2.5 ಕೋಟಿ ಉತ್ಪತ್ತಿ ಆಗ್ತದೆ. ಈ ಒಂದು ಇದರಲ್ಲಿ 1 ಕೋಟಿ ತುಂಬಾ ದೊಡ್ಡ ಮೊತ್ತ. ಅದು ಆಲ್ ಆಫ್ ಎ ಸಡನ್ ಸ್ಟಾಪ್ ಆಗಿರೋದ್ರಿಂದ ಅದು ತುಂಬಾ ದೊಡ್ಡ ಪೆಟ್ಟು ಬೀಳುತ್ತೆ. ಅದು ಆಲ್ರೆಡಿ ನಮ್ಮಲ್ಲಿ ಮೋರ್ ದನ್ ₹1 ಒಂದು ಮೊಟ್ಟೆಗೆ ಆಲ್ರೆಡಿ ಡೌನ್ ಆಗಿದೆ. ಅದು ಆಲ್ರೆಡಿ ಸಮ್ಮರ್ ಇದ್ದಾಗ ಸ್ವಲ್ಪ ಡೌನ್ ಆಗ್ತದೆ, ರಂಜಾನ್ ಇದೆ ಅದರಲ್ಲಿ ಡೌನ್ ಆಗ್ತಾ ಇದೆ, ಕ್ರಿಶ್ಚಿಯನ್ಸ್ ಲೆಂಟ್ ಪೀರಿಯಡ್ ಇದೆ ಅಲ್ಲಿ ಡೌನ್ ಆಗ್ತಾ ಇದೆ. ಎಲ್ಲಾ ಕಾರಣದಲ್ಲಿ ಸಮ್ಮರ್ ಅಲ್ಲಿ ಡೌನ್ ಇರುತ್ತೆ. ಅದು ಗಾಯದ ಮೇಲೆ ಬರೆ ಎಳ್ದಂಗಾಗಿದೆ ಈ ಒಂದು ಪರಿಸ್ಥಿತಿ ನಮ್ಮ ಕುಕ್ಕಟೋದ್ಯಮಕ್ಕೆ. ಈಗ ಎಷ್ಟು ಮೊಟ್ಟೆ ರಫ್ತು ಹಾಕಬೇಕಾಗಿತ್ತು ಸರ್? ಎಲ್ಲಿ ಸ್ಟಕ್ ಆಗಿದೆ? ಯಾವೆಲ್ಲ ದೇಶಗಳಿಗೆ ಮೊಟ್ಟೆನ ರಫ್ತು ಮಾಡ್ತಾ ಇದ್ರಿ ಸರ್? GCC ಕಂಟ್ರೀಸ್, ದುಬೈ, ಮಸ್ಕತ್, ಕತಾರ್, ಬಹ್ರೇನ್, ಕುವೈಟ್, ಈ ತರ ಅಲ್ಲಿಂದ ಮತ್ತೆ ಸೌತ್ ಆಫ್ರಿಕಾಗೂ ಕೂಡ ಹೋಗ್ತಾ ಇತ್ತು. ಇಲ್ಲಿಂದ ಹೋಗಿ ಅಲ್ಲಿ ಗಲ್ಫ್ ಇಂದ ಮತ್ತೆ ರೀ ಎಕ್ಸ್ಪೋರ್ಟ್ ಆಗ್ತಾ ಇತ್ತು. ಅದು ಸೌತ್ ಆಫ್ರಿಕಾಗೆ ಡೈರೆಕ್ಟ್ ಹೋಗ್ತಾ ಇದ್ದು, ಅಲ್ಲಿಂದ ಹೋಗ್ತಾ ಇದ್ದಾಗ ಅದು ಕೂಡ ನಮ್ಮಲ್ಲಿ ಸ್ಟಾಪ್ ಆಗಿದೆ. ಈ ಕಂಟ್ರೀಸ್ ಅಲ್ಲಿ, ಈ ಗಲ್ಫ್ ಕಂಟ್ರೀಸ್ ಅಲ್ಲಿ ಏನ್ ಹೇಳಿದೆ, ಅಲ್ಲಿ ಉತ್ಪತ್ತಿ ಕಡಿಮೆ ಇರೋದ್ರಿಂದ ಇಲ್ಲಿಂದ ಜಾಸ್ತಿ ಮೊಟ್ಟೆ ಹೋಗ್ತಾ ಇದೆ. ಯಾವಾಗ ಮೊಟ್ಟೆ ಎಲ್ಲ ರಫ್ತು ಮಾಡಿದ್ರೆ ಸರ್, ಅದು ಎಲ್ಲಿ ಸ್ಟಕ್ ಆಗಿದೆ? ಈಗ ಒಟ್ಟು ಎಷ್ಟು ಮೊಟ್ಟೆ ಸ್ಟಕ್ ಆಗಿದೆ ಸರ್? ಈಗ ಒಂದು ಕಂಟೈನರ್ನಲ್ಲಿ 4,72,320 ಮೊಟ್ಟೆ ಇರ್ತದೆ. ಆತರ 100 ಅಂತಂದ್ರೆ ಒಂದು ಅಂದಾಜು 4.5 ಕೋಟಿ ಮೊಟ್ಟೆ ಆಗ್ತದೆ. ಅದ್ರ ಮೇಲೆ ಸೀಲ್ ಬಿದ್ದಿದೆ. ಅದೆಲ್ಲ ನವಾಶಿವಾ ಪೋರ್ಟ್ ಮುಂಬೈಗೆ ಬರುತ್ತೆ ಅಂತ ಒಂದು ರೂಮರ್. ಅದು ಈಗ ಇನ್ ಬಿಟ್ವೀನ್ ಶಿಪ್ಪಿಂಗ್ ಸೈಲಿಂಗ್ ಅಲ್ಲಿ ಇದೆ. ಅದು ಪೋರ್ಟ್ ಅಲ್ಲೂ ಇಲ್ಲ, ನಮ್ಮ ಇಂಡಿಯಾಲೂ ಇಲ್ಲ. ಪರಿಸ್ಥಿತಿ ಆತರ ಇದೆ. ಅದು ದುಬೈ ಗವರ್ಮೆಂಟ್ ಜೊತೆ ಅಥವಾ ಬೇರೆ ಆಯಾ ಕಂಟ್ರಿ ಅಫಿಷಿಯಲ್ಸ್ ಜೊತೆ ಡಿಸ್ಕಷನ್ ನಡೀತಾ ಇದೆ. ಅದೇನಾದ್ರು ಬಂದ್ಬಿಡುತ್ತೆ ಅಂತ ಇನ್ನೂ ಸ್ವಲ್ಪ ಒಂದು ಆತಂಕ ಇದೆ. ಅದೇನಾದ್ರು ಬಂದ್ಬಿಟ್ರೆ ಈಗಿರೋದು ಪರಿಸ್ಥಿತಿ ಇನ್ನೂ ಉಲ್ಬಣ ಆಗ್ತದೆ, ಇನ್ನೂ ಪ್ರಾಬ್ಲಮ್ ಆಗ್ತದೆ. ನಮ್ಮ ಮೊಟ್ಟೆ ಬೆಲೆಯಲ್ಲಿ ಅದು ಸಂಕಷ್ಟಕ್ಕೆ ಒಳಗಾಗ್ತಾರೆ ಕುಕ್ಕಟೋದ್ಯಮ ರೈತರು. ಪ್ರತಿನಿತ್ಯ ಕೂಡ ಅಂದ್ರೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತದೆ ಸರ್ ಈಗ ಸದ್ಯಕ್ಕೆ. ತುಂಬಾ ನಷ್ಟ ಆಗ್ತಾ ಇದೆ ಸರ್. ಅಂದಾಜು ನಮ್ಮ ಇಂಡಿಯಾಗೆ ಆಲ್ಮೋಸ್ಟ್ 60 ಕೋಟಿ ದಿನವೊಂದಕ್ಕೆ ಆಲ್ಮೋಸ್ಟ್ 2,000 ಕೋಟಿ ನಷ್ಟ ಆಗ್ತಾ ಇದೆ. ಯಾಕಂದ್ರೆ ಇದು ಇಲ್ಲದೆ ಇದ್ರೆ ಇನ್ನೂ ₹1.5-2 ರೇಟ್ ಜಾಸ್ತಿ ಇರ್ತಿತ್ತು. ಈಗ ನಮ್ಮ ಕರ್ನಾಟಕ ಒಂದಕ್ಕೆ ತಗೊಂಡ್ರೆ ಒಂದು 200 ಕೋಟಿ ನಷ್ಟ ಆಗ್ಬೋದು ಒಂದು ತಿಂಗಳಿಗೆ. ಪ್ರತಿನಿತ್ಯವೂ ಕೂಡ 100 ಕೋಟಿ ನಮಗೆ ನಷ್ಟ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.